ಅವತ್ತು ರಾತ್ರಿ ನಾನು ಬಸ್ ಸ್ಟ್ಯಾಂಡಲ್ಲಿ ಮಲ್ಕೊಂಡೆ. ಅವತ್ತು ರಾತ್ರಿ ನಾನು ಮೆಜೆಸ್ಟಿಕಲ್ಲಿ ಮಲ್ಕೊಂಡೆ. ಎಲ್ಲರಿಗೂ ಸ್ವಾಗತ ಸುಸ್ವಾಗತ ನನ್ನ ಹೊಸ ವ್ಲಾಗ್ಗೆ. ಈ ವ್ಲಾಗಲ್ಲಿ ನಾವು ಶಿವಮೊಗ್ಗ ಬಸ್ ಸ್ಟ್ಯಾಂಡಿಂದ ತಿಪ್ಟೂರಿಗೆ ಹೋಗ್ತಾ ಇದ್ದೀವಿ. ಐರಾವತ ಬಸ್ ಹತ್ಕೊಂಡು ಒಳಗೆ ಹೋಗ್ತಾ ಅಣ್ಣ ಹಿಂಗಂದ್ರು, ಬಸ್ ಹತ್ಕೊಂಡು ಒಳ್ಳೆ ನಿದ್ದೆ ಮಾಡೋಣ ಅಂತ ಮಲ್ಕೊಂಡೆ. ನಿದ್ದೆ ಮಾಡ್ಬೇಕಂತಾನೆ ಈ ಬಸ್ ಹತ್ತಿದೆ ಅಂತ ಅನ್ಕೊಳ್ಳಿ. ಕಣ್ಮುಚ್ಚಿ ಕಂಡ್ಬಿಡೋಷ್ಟು ನನ್ನ ಸ್ಟಾಪ್ ಬಂದ್ಬಿಟ್ಟಿದ್ದಾಗ್ಲೆ. ತಿಪ್ಟೂರಲ್ಲಿ ನಾನು ಇಳಿತ ಟೈಮ್ 3:15 ಆಗಿತ್ತು. ನೆಕ್ಸ್ಟ್ ನನ್ನ ಬಸ್ ಇದ್ದಿದ್ದು ನಾಗಮಂಗಲಕ್ಕೆ 5:15. ಅಲ್ಲಿ ತನಕ ಏನ್ ಮಾಡೋದು ಅಂತ ಬಸ್ ಸ್ಟ್ಯಾಂಡಿಗೆ ಬಂದ್ರೆ ಬಸ್ ಸ್ಟ್ಯಾಂಡಲ್ಲಿ ಬಸ್ಸು ಇರಲಿಲ್ಲ, ಯಾರು ಇರಲಿಲ್ಲ. ಸ್ವಲ್ಪ ಹೊತ್ತು ಮಲ್ಕೊಳ್ಳೋಣ ಅಂತ ಮಲ್ಕೊಂಡ್ರೆ ನಿದ್ದೆನೂ ಬಂದಿಲ್ಲ. ಆದ್ರೆ ಅದೇ ಗ್ಯಾಪಲ್ಲಿ ಬಸ್ ಬಂದ್ಬಿಡ್ತು. ಬಸ್ ಹತ್ಕೊಂಡು ಇಳಿಯೋಷ್ಟ್ರಲ್ಲಿ ಒಬ್ರು ವೆಲ್ಕಮ್ ಮಾಡಕ್ ಕಾಯ್ತಿದ್ರು. ನಮಸ್ಕಾರ ಗಾಂಡು. ಆಕ್ಚುಲಿ ಈ ಊರಿಗೆ ಏನಕ್ಕೆ ಬಂದೆ ಅಂತ ನಾನು ನಿಮ್ಗೆ ಹೇಳಿಲ್ಲಲ್ಲ. ಒಂದು ಎಕ್ಸಾಮ್ ಇತ್ತು, ಆ ಎಕ್ಸಾಮ್ ಬರೆಯಕ್ಕೆ ಬಂದಿದ್ದೆ. ಆನ್ ದ ವೇ ಹೋಟ್ಲು ಕಾಣಿಸ್ತು ಅಂತೇಳಿ ಅಲ್ಲಿ ಹೋಗಿ ಒಂದು ಓಪನ್ ದೋಸೆ ತಿಂದೆ, ನನ್ನ ಫೇವ್ರೇಟ್ ಅಂತೇಳಿ. ಇಷ್ಟನೇ ಆಗಿಲ್ಲ. ಆಮೇಲೆ ಹೊರಗೆ ಬಂದು ನೋಡಿದ್ರೆ ತುಂಬಾ ಇಷ್ಟ ಆಯ್ತು ಗಾಡಿಗಳು ನೋಡಿ. ಆಮೇಲೆ ಬಂದೆ ಕಾಲೇಜಿಗೆ. ಇದೇನ್ ಕಾಲೇಜ್ ವಿಧಾನಸೌಧನ. ಸ್ಟೂಡೆಂಟ್ಸ್ ಅಂತಲೇ ಪೇರೆಂಟ್ಸು ಬಂದಿದ್ರು ಎಕ್ಸಾಮ್ ಬರೆಯಕ್ಕೆ. ನಾನು ಎಕ್ಸಾಮ್ ಮುಗಿಸ್ಕೊಂಡ್ ಬರೋ ಅಷ್ಟರಲ್ಲಿ ಮತ್ತೆ ಎಕ್ಸಾಮ್ ಬರೆಯಕ್ಕೆ ರೆಡಿ ಆಗ್ತಿದ್ರು. ಅಲ್ಲಿ ಇದ್ದಿದ್ದ ಕಾಂಪಿಟೇಷನ್ ನೋಡಿ ನಂಗೆ ಅನ್ಸಿದ್ ಇಷ್ಟೇ, ಬ್ಯಾಗು ಇಡಿ ಸೀದಾ ನಡಿ, ಬೋರ್ಡು ನೋಡಿ ಬಸ್ಸು ಇಡಿ. ಸರಿ ಆಯ್ತು. ಅದಕ್ಕಿಂತ ಮುಂಚೆ ಒಂದು ಕುಷ್ಕ ಕಬಾಬ್ ತಿನ್ಕೊಂಡು ಬಸ್ ಹಿಡ್ದೇ ಬಿಟ್ಟೆ. ಲಾಸ್ಟಿಗೂ ಸೀಟ್ ಸಿಕ್ತು. ಆಮೇಲೆ ನಮ್ಮ ಶಿವಮೊಗ್ಗ ಬರ್ತಾ DKD ಆಡಿಷನ್ ನಡೀತಿತ್ತು. ಅದನ್ನು ನೋಡ್ಕೊಂಡು ನಮ್ಮ ಗೋಪಾಳ ಬಸ್ ಹತ್ಕೊಂಡು ಮನೆಗೆ ಬಂದೇ ಬಿಟ್ಟೆ. ವಿಡಿಯೋ ಇಷ್ಟ ಆಗಿದ್ರೆ ಏನು ಮಾಡ್ಬೇಕಂತ ಗೊತ್ತಲ್ವಾ? ಬಾಯ್.